ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ಹಗರಣದ ತನಿಖೆಯ ಹಾದಿ ತಪ್ಪಿಸಲು ಕೆಲವರಿಂದ ನಡೆದಿದೆಯಾ ಪ್ರಯತ್ನ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ತನಿಖಾಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ಒಂದು ಅಕ್ರಮ ಮುಚ್ಚಿ ಹಾಕಲು ಯತ್ನ ಕೂಡ ನಡೀತಾ ಇದೆ. ಹಗರಣದ ತನಿಖೆಯ ಹಾದಿ ತಪ್ಪಿಸಲು ಕೆಲವರಿಂದ ನಡೀತಿದೆಯಾ ಪ್ರಯತ್ನ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ತನಿಖಾಧಿಕಾರಿಗಳ ಮೇಲೆಯೇ ಗೂಬೆ ಕೂರಿಸಿ ಅಕ್ರಮ ಮುಚ್ಚಿ ಹಾಕಲು ಯತ್ನ ನಡೀತಾ ಇದೆ. ಮಾಜಿ ಸಚಿವ ಗೂಳಿಹಟ್ಟಿ ಶೇಖರಿಂದ ಆಡಿಯೋ ಬಾಂಬ್ ರಿಲೀಸ್ ಆಗಿರತಕ್ಕಂಥದ್ದು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಗರಣದ ತನಿಖೆಯ ಹಾದಿ ತಪ್ಪಿಸಲು ಕೆಲವರಿಂದ ನಡೀತಿದೆಯಾ ಪ್ರಯತ್ನ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ತನಿಖಾಧಿಕಾರಿಗಳ ಮೇಲೆಯೇ ಗೂಬೆ ಕೂರಿಸಿ ಅಕ್ರಮ ಮುಚ್ಚಿ ಹಾಕಲು ಯತ್ನ. ಮಾಜಿ ಸಚಿವ ಗೂಳಿಹಟ್ಟಿ ಶೇಖರಿಂದ ಆಡಿಯೋ ಬಾಂಬ್ ರಿಲೀಸ್ ಆಗಿರತಕ್ಕಂಥದ್ದು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ಈಗ ಹಗರಣದ ತನಿಖೆಯ ಹಾದಿ ತಪ್ಪಿಸಲು ಕೆಲವರಿಂದ ನಡೀತಿದೆಯಾ ಪ್ರಯತ್ನ. ತನಿಖಾಧಿಕಾರಿಗಳ ಮೇಲೆಯೇ ಗೂಬೆ ಕೂರಿಸಿ ಅಕ್ರಮ ಮುಚ್ಚಿ ಹಾಕಲು ಯತ್ನಗಳು ನಡೀತಾ ಇದೆಯಾ ಅಂತಕ್ಕಂಥದ್ದು ಈಗ ಬರ್ತಾ ಇರ್ತಕ್ಕಂಥ ಪ್ರಶ್ನೆ. ಹಗರಣದ ತನಿಖೆಯಲ್ಲಿ ತನಿಖಾಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅಕ್ರಮ ಮುಚ್ಚಿ ಹಾಕಲು ಯತ್ನ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರಿಂದ ಆಡಿಯೋ ಬಾಂಬ್ ರಿಲೀಸ್ ಆಗಿರ್ತಕ್ಕಂಥದ್ದು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದತಕ್ಕಂಥ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಾಂಬ್ ರಿಲೀಸ್ ಆಗಿದೆ. 5 ಖಾಸಗಿ ಕಂಪನಿಗಳಿಗೆ 34.18 ಕೋಟಿ ರು ಅಕ್ರಮವಾಗಿ ವರ್ಗಾವಣೆ. ಅನ್ನಿಕಾ ಎಂಟರ್ಪ್ರೈಸಸ್, ಹರ್ನಿತಾ ಕ್ರಿಯೇಷನ್ಸ್, ಡ್ರೀಮ್ ಎಂಟರ್ಪ್ರೈಸಸ್, ಆದಿತ್ಯ ಎಂಟರ್ಪ್ರೈಸಸ್ ಕಂಪನಿಗಳ ಮೂಲಕ ಭೋವಿ ನಿಗಮದ ಹಣ ಲೂಟಿ. 2018-2023 5 ವರ್ಷಗಳಲ್ಲಿ ಸುಮಾರು 90 ಕೋಟಿಗೂ ಅಧಿಕ ಹಣ ಲೂಟಿ ಮಾಡಲಾಗಿರ್ತಕ್ಕಂಥದ್ದು. ಖಾಸಗಿ ಕಂಪನಿಗಳ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ಭ್ರಷ್ಟಾಚಾರ ಮಾಡಲಾಗಿದೆ. ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಗಂಭೀರ ಆರೋಪ ಮಾಡಲಾಗಿರ್ತಕ್ಕಂಥದ್ದು ಈ ಒಂದು ಮಾಹಿತಿಗಳ ಮೂಲಕ. ನಿನ್ನೆ ಮೊನ್ನೆಯಿಂದ ಈಗ ಒಂದು ವಾರದಿಂದ ಬಹಳ ತೀವ್ರಗತಿಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ 90 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಬಹಳ ರೋಚಕ ಟ್ವಿಸ್ಟ್ ಅನ್ನ ತಗೊಳ್ತಾ ಇದೆ. COD ಅವರು, ರಾಜ್ಯ ಸರ್ಕಾರ, ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಹದೇವಪ್ಪ ಸಾಹೇಬರು ಬಹಳಷ್ಟು ಜಾಗೃತೆ ವಹಿಸಿ CODನಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಈ ತನಿಖೆ ಕರೆಕ್ಟಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ತನಿಖೆಯ ದಾರಿಯನ್ನು ತಪ್ಪಿಸ್ಲಿಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವ್ರ ಮೇಲೆ, ತನಿಖಾಧಿಕಾರಿಗಳ ಮೇಲೇನೆ ಗೂಬೆ ಕೂರಿಸುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ತನಿಖೆ ಮಾಡುವಂಥ ಅವರು ನಿಭಾಯಿಸ್ಕೊಳ್ತಾರೆ, ಮತ್ತು ಸರ್ಕಾರ ಅದ್ರ ಬಗ್ಗೆ ನಿಭಾಯಿಸ್ಕೊಳ್ತಾರೆ. ಅದರ ತನಿಖೆಗೆ ಎಲ್ಲೂ ಕೂಡ ಅಡ್ಡಿ ಆಗಬಾರ್ದು ಅನ್ನೋದು. ಎರಡನೇದು, ಭೋವಿ ಸಮಾಜದ ಬಾಂಧವ್ರೆ ಈಗಾಗಲೇ ನೋಡ್ಕೊಳ್ಳಿ ನೀವು. ಭೋವಿ ಅಭಿವೃದ್ಧಿ ನಿಗಮ ಮಾಡಿರೋದು ಭೋವಿ ಸಮಾಜದವ್ರಿಗಲ್ಲ, ಅದು ಅನುಕೂಲ ಮಾಡ್ಲಿಕ್ಕಲ್ಲ. ಅದು ಸುಮ್ಮನೆ ಹೆಸರು ಹೇಳ್ಕೊಂಡು ಅದು ಇರ್ಬೋದು ಅಷ್ಟೇ, ಹೆಸರಿಗಷ್ಟೇ. ಅದು ಇರೋದೇ ದೊಡ್ಡವ್ರಿಗೆ. ಈಗಾಗಲೇ ಹಣ ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ಎಲ್ಲ ತನಿಖೆ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಹಾಕಿರೋದು ಡಾಕ್ಯುಮೆಂಟ್ಗಳಿಲ್ಲ, ಕಡತಗಳಿಲ್ಲ ಅಂತೇಳಿ ನಾವು ಅಧ್ಯಕ್ಷ ಆಗಿದ್ದಾಗೂ ಕಡತಗಳಿರಲಿಲ್ಲ. ಈಗೊಂದು ಕೆಲವೊಂದು ನಮಗೆ ಈಗ ಶೇರ್ ಮಾಡಿದ್ದೀನಿ, ನನಗೂ ಈಗ ಕೆಲವರು ಹಾಕಿದ್ರು ಇದನ್ನ, ಹಳೆ ಕಡತಗಳಲ್ಲಿ. ಇದರಲ್ಲಿ ಇನ್ನ ಹೆಂಗೆ ತನಿಖೆ ಮಾಡೋರು ಇನ್ನ ಹೆಂಗ್ ಟ್ವಿಸ್ಟ್ ನಾನು ಅದಕ್ಕೆ ವಿವೇಚನೆ ಹಾಕೊಟ್ಟದ್ದು. ಆಗಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತ ಹೇಳ್ತಾನೆ ಬರ್ತಾ ಇದ್ದೆ. ದೊಡ್ಡವ್ರು ಭಾಗಿಯಾಗಿರ್ಬಹುದು ಅಂತೇಳಿ. ಇದರಲ್ಲಿ ಕೆಲವೊಂದು ದಾಖಲೆಗಳನ್ನ ನೋಡಿ ತನಿಖೆ ಮಾಡೋರು. ಈಗ ಇದರಲ್ಲಿ ನಿನ್ನೆ ಮೊನ್ನೆ ಆಚೆ ಮೊನ್ನೆಯಿಂದ ನೋಡಿದ್ರೆ ಬಿ ಕೆ ನಾಗರಾಜಪ್ಪ ಜನರಲ್ ಮ್ಯಾನೇಜರ್ ಅಂತೇಳಿ, ಅವರ PAಗಳು, ಅವರ ಖಾಸಗಿ ಒಡೆತನದ್ದು, ಅವರ ಮನೇಲಿ ಕೆಲಸ ಮಾಡೋಂಥ, ಅವ್ರ ಮನೇಲಿ ಬಾಡಿಗೆಗಿದ್ದವರು, ಅಕೌಂಟ್ಗಳು, ಅನಿಕಾ ಎಂಟರ್ಪ್ರೈಸಸ್ ಇರ್ಬೋದು, ನ್ಯೂ ಡ್ರೀಮ್ಸ್ ಇರ್ಬೋದು, ಆಮೇಲೆ ಅರಣ್ಯತಾ ಕ್ರಿಯೇಷನ್ಸ್ ಇರ್ಬೋದು, ಸೋಮನಾಥೇಶ್ವರಿ ಎಂಟರ್ಪ್ರೈಸಸ್ ಇರ್ಬೋದು. ನಾನು ನಿನ್ನೆ ಎಲ್ಲ ಹೇಳಿದೆ, ಅಲ್ಲಿ ಹಣ ತಗೊಂಡು ಹಣ ಕ್ಯಾಶ್ ಮಾಡಿಕೊಂಡು ಒಂದೊಂದು ಅವರು 7 ಕೋಟಿ 8 ಕೋಟಿ ಅವ್ರು ಏನು ಮಾಡೋದಿಲ್ಲ, ಅದು ಬೇರೆ ಕಡೆ ಡಿಸ್ಪರ್ಸ್ ಆಗಿರ್ತದೆ ಅಂತೇಳಿ. ಅರಣ್ಯತಾ ಕ್ರಿಯೇಷನ್ಸ್ ಇಂದ, ಸಾಯಿ ಥೆರಪಿಸ್ಟ್ ಇಂದ ಈ ಕಂಪ್ನಿಗಳೆಲ್ಲ
ಹಾಕ್ಕೊಂಡು ಬೋವಿ ನಿಗಮದಲ್ಲಿ ಹಣ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಹಣ ಡ್ರಾ ಮಾಡಿ ಆ ಹಣವನ್ನು ಬೇರೆ ಕಡೆ ಡಿಸ್ಪರ್ಸ್ ಆಗಿದೆ. ಅಲ್ಲಿ ಕಂಪ್ನಿ ಮಾಡ್ಕೊಡ್ರೆ ಸಿಕ್ಕಿರೋದು ಅವ್ರಿಗೆ ನಾಗರಾಜಪ್ಪ ಅವ್ರ ಮನೇಲಿ ಬಾಡಿಗೆಗಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಶ್ರೀಮಂತರಾಗಿದ್ದರೆ ಅಲ್ಲೇನು ಇರ್ತಾ ಇರಲಿಲ್ಲ. ಬಾಡಿಗೆಗಿರ ಅಂದರೆ ಅವರ ಆ ಬಾಡಿಗೆದಾರರ ಪರಿಸ್ಥಿತಿ ಹೆಂಗಿದೆ, ಅವ್ರು ಕೋಟಿಗಟ್ಟಲೆ ಸಂಪಾದನೆ ಮಾಡೋಂಥ ಪರಿಸ್ಥಿತಿ. ಅದರಲ್ಲೂ ಬೋವಿ ನಿಗಮದಲ್ಲಿ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೆ ಕೂಡ ಅರ್ಥ ಆಗುತ್ತೆ. ಆ 7 ಕೋಟಿ 8 ಕೋಟಿ ಯಾಕೆ ಹಾಕ್ಸ್ಕೊಂಡ್ರು ಬಾಡಿಗೆದಾರರು, ಆ ದುಡ್ಡು ಅವರೇ ಉಪಯೋಗಿಸಿದ್ರೆ ಅಥವಾ ಬೇರೆಯವ್ರಿಗೆ ಯಾರು ಕೊಟ್ರ ಅನ್ನೋದು ಎಲ್ಲರಿಗೂ ಅನುಮಾನ ಕಾಡ್ತದೆ, ಸಾಮಾನ್ಯ ಮನುಷ್ಯನಿಗೂ ಅನುಮಾನ ಕಾಡ್ತದೆ. ಈಗ ಹಾಕಿರೋದು ಈ ದಾಖಲೆಗಳನ್ನು ನೋಡಿದ್ರೆ ಇದರಲ್ಲಿ ಶ್ರೀರಾಮುಲು ಸಾಹೇಬ್ರದ್ದು ಹೆಸರಿದೆ. ಅವರೇ ಏಕ ಕಡತ ಅಂತೇಳಿ ಮಿನಿಸ್ಟರ್ ಆಗಿದ್ದಾಗ. ಗೋವಿಂದ ಕಾರಜೋಳ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಕೂಡ ಹೆಸರಿದೆ ಅವ್ರದ್ದು ಕಡತ. ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹ ನಡೆದಿದೆ. ಸಣ್ಣವರು ಮಾತ್ರವಲ್ಲದೆ ದೊಡ್ಡವರ ಮೇಲೂ ಕ್ರಮಕ್ಕೆ ಗೋಳಿಯಟ್ಟಿ ಶೇಖರ್ ಆಗ್ರಹ ನಡೆಸಿದ್ದಾರೆ. ಕ್ರಮದಲ್ಲಿ ಯಾವುದೇ ಪಕ್ಷದ ನಾಯಕರು ಭಾಗಿಯಾಗಿದ್ರು ಈ ಒಂದು ಅಕ್ರಮದಲ್ಲಿ ಕ್ರಮ ಕೈಗೊಳ್ಳಿ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಮಾಜಿ ಸಚಿವ ಗೋಳಿಯಟ್ಟಿ ಶೇಖರ್ ಮನವಿ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಯಡಿಯೂರಪ್ಪ ಸಾಹೇಬ್ರದ್ದು ಕೂಡ ಕಡತ ಇದೆ. ಗಂಗಾ ಕಲ್ಯಾಣ 1998 ಏನೇನೋ ಇವರೆಲ್ಲ ನೋಡಿ ಹೆಸರಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ತನಿಖೆ ಕೆಳ ಹಂತದಲ್ಲ, ಮೇಲಿನ ಹಂತದಲ್ಲಿ ಅಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವ್ರಿಗೆ ಮಿಸ್ಗೈಡ್ ಮಾಡ್ಬಿಟ್ಟು ಮುಖ್ಯಮಂತ್ರಿಗಳು ಮಿಸ್ಗೈಡ್ ಮಾಡಿರಬಹುದು. ಇಲ್ಲಿ ಯಡಿಯೂರಪ್ಪ ಸಾಹೇಬ್ರಿಗೆ ಮಿಸ್ಗೈಡ್ ಮಾಡ್ಬಿಟ್ಟು ಏನೆಲ್ಲ ಮಾಡಿಸ್ಕೊಂಡಿರೋದು ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಕಡತಗಳು ಪಾಪ ಅವ್ರಿಗೆ ನೋಡ್ತಾರೋ ಬಿಡ್ತಾರೋ, ಇವ್ರು ಕೆಳಗಡೆಯಿಂದ ಪುಟಪ್ ಮಾಡಿದ್ದು ಹೋಗ್ತಾರೆ, ಅವ್ರು ಸುಮ್ಮನೆ ಸೈನ್ ಮಾಡಿ ಕಳಿಸ್ತಾರೆ. ಹಾಗಾಗಿ ಈ ತನಿಖೆ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತೀರಾ ನೋಡಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪರಮೇಶ್ವರ್ ಸಾಹೇಬ್ರೆ, ಈ ತನಿಖೆಯನ್ನು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತೀರಾ? ಬರೀ ಸಣ್ಣವ್ರನ್ನೇ ತನಿಖೆಗೆ ಒಳಪಡಿಸ್ತೀರಾ, ದೊಡ್ಡವ್ರನ್ನೇ ನೀವೇನು ಒಳಪಡಿಸೋದಿಲ್ಲ. ಯಾಕಂದರೆ ದೊಡ್ಡವರು ಈಗಾಗಲೇ ಹೇಳಿದಾರಲ್ಲ ನಮ್ಮ ಸುನಿಲ್ ವಲ್ಯಾಪುರ್, ನನ್ನ ಮನೇಲಿ ಏನ್ರಿ ಸಿಗುತ್ತೆ ಬದನೆಕಾಯಿ ಅಂತೇಳಿ. ಈ ಬದನೆಕಾಯಿನೋ ಕುಂಬಳಕಾಯಿನೋ ನೀವು ನೋಡಿ ಸ್ವಾಮಿ, ಪಾಪ ಅಮಾಯಕರು ಯಾರ ಬಾಡಿಗೆಗಿದ್ದಾರ ಸತ್ತೋದ್ರಲ್ಲ ಅಮಾಯಕರು